ಇನ್ನು ಒಂದು ಕಡೆಗೆ ಪ್ರಜ್ವಲ್ ಸಿಗ್ತಾ ಇಲ್ಲ. ಆದರೆ ಪ್ರಜ್ವಲ್ ವಿಚಾರದಲ್ಲಿ ಅವರೇ ಇದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿ ಏನು ಪೆನ್ ಡ್ರೈವ್ ಅನ್ನ ಹಂಚಿಕೆಯನ್ನ ಮಾಡಿದ್ರು. ಅವರು ಇವತ್ತು ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡಿದ್ರು. ಆದರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಈಗ SIT ಅವರು ಅವ್ರ ಹಿಂದೆ ಬೆನ್ನತ್ತಾರಂತೆ. ಇಲ್ಲಿವರೆಗೂ ಏನು ಮಾಡ್ತಾ ಇದ್ರು? ಅವ್ರು ತಗೊಳ್ಳಿ ಅಂತ ಕಾಯ್ತಾ ಇದ್ರು ಏನೋ. ಏನಾಗಿದೆ ಅಪ್ಡೇಟ್ಸು ನೋಡಿ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್. ಆರೋಪಿಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣು. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಈಗಾಗಲೇ ರೇವಣ್ಣ ಜೈಲು ಪಾಲಾಗಿದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ವಿಚಾರಣೆಗೂ ಹಾಜರಾಗಿಲ್ಲ. ಇತ್ತ ಪೆನ್ ಡ್ರೈವ್ ಹಂಚಿಕೆ ಆರೋಪ ಎದುರಿಸ್ತಾ ಇರುವ ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ ಬೆನ್ನಲ್ಲೇ SIT ಆರೋಪಿಗಳ ಮೇಲೆ ತೀವ್ರ ನಿಗಾ ಇರಿಸಿದೆ. ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ಪ್ರಜ್ವಲ್ ಮಾಜಿ ಕಾರು ಚಾಲಕನಿಗೆ ಬಂಧನದ ಭೀತಿ. 4 ಆರೋಪಿಗಳ ಬಂಧನಕ್ಕೆ ಖಾಕಿ ಬಲೆ. ಇನ್ನು ಪೆನ್ ಡ್ರೈವ್ ಹಂಚಿಕೆ ಆರೋಪವನ್ನು ಎದುರಿಸ್ತಾ ಇರುವ 4 ಆರೋಪಿಗಳ ಜಾಮೀನು ಅರ್ಜಿ ವಜಾ ಆಗಿದೆ. ಏಪ್ರಿಲ್ 23ರಂದು ಹಾಸನದಲ್ಲಿ JDS ನೀಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ಗೆ ಬಂಧನದ ಭೀತಿ ಎದುರಾಗಿದೆ. ಪ್ರಕರಣದಲ್ಲಿ ಕಾರ್ತಿಕ್, ಪುಟ್ಟರಾಜು, ನವೀನ್ ಗೌಡ ಹಾಗೂ ಚೇತನ್ ಮೇಲೆ ಕೇಸ್ ದಾಖಲಾಗಿತ್ತು. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿಗಳು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಹಾಸನದ ಜಿಲ್ಲಾ ನ್ಯಾಯಾಲಯ 4 ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಪೆನ್ ಡ್ರೈವ್ ಸೂತ್ರಧಾರಿ ಕಾರ್ತಿಕ್ ಎಲ್ಲಿದ್ದಾನೆ? ಇತ್ತ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದ ಬೆನ್ನಲ್ಲೇ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಅತ್ತ ಇನ್ನೂ SITಗೆ ಹಸ್ತಾಂತರವಾಗದ ಪೆನ್ ಡ್ರೈವ್ ವೈರಲ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಸೆನ್ ಪೊಲೀಸರೇ ತನಿಖೆಯನ್ನು ಮುಂದುವರೆಸಿದ್ದಾರೆ. ಈ ಮಧ್ಯೆ ಪೆನ್ ಡ್ರೈವ್ ಹಂಚಿಕೆಯ ಸೂತ್ರಧಾರ ಎನ್ನಲಾದ ಕಾರ್ತಿಕ್ ಎಲ್ಲಿದ್ದಾನೆ? ಪೆನ್ ಡ್ರೈವ್ ಹಂಚಿದವರ ವಿರುದ್ಧ ಕ್ರಮ ಯಾಕಾಗಿಲ್ಲ ಎಂಬ ಪ್ರಶ್ನೆಗಳು ಕೂಡ ಮೂಡಿದೆ. ಒಟ್ಟಾರೆ ವಿದೇಶದಿಂದ ಪ್ರಜ್ವಲ್ ಕೂಡ ಬಂದಿಲ್ಲ, ಎಲ್ಲಿದ್ದಾನೆ ಅನ್ನೋದು ಕೂಡ ಗೊತ್ತಿಲ್ಲ. ಪೆನ್ ಡ್ರೈವ್ ಹಂಚಿಕೆ ಆರೋಪ ಹೊತ್ತಿರುವ ಆರೋಪಿಗಳು ಪತ್ತೆಯಾಗಿಲ್ಲ. ಆದರೆ SIT ಮಾತ್ರ ತನಿಖೆಯನ್ನು ಮುಂದುವರಿಸಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.